ಇಂದ್ರಜಿತ್ ಸರ್ ಯಾವ ಥರ ಇನ್ಸ್ಪಿರೇಷನ್ ಮಾಡ್ತಾರೆ ಅಂದರೆ, ಒಂದು ಈ ಚಿತ್ರದ ಮೊನಾಲಿಸಾ ಟೈಟಲೇ ಒಂದು ಜಗತ್ ಸುಂದರಿಯ ಟೈಟ್ಲು, ಜಗತ್ ಸುಂದರಿ ಹೆಸರು. ಆ ಹೆಸರಿಟ್ಟಾಗಲೇ ಇದು ಮ್ಯೂಸಿಕಲ್ ಹಿಟ್ ಆಗುತ್ತೆ ಅನ್ನೋದು ಆಟೋಮೆಟಿಕ್ಕಾಗಿ ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ. ನಮ್ಮ ಮನೆಗೆ ಬಂದರು ಸರ್ ಕಥೆ ಹೇಳೋದಕ್ಕೆ, ಯಾವಾಗ ಬರಿಬೋದು ಅಂತ. ಸುಮ್ಮನೆ ಟ್ರೈ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯಿಂದ ಅವರು ಡ್ರೈವ್ ಮಾಡ್ಕೊಂಡು ಅವ್ರ ಪಕ್ಕ ನಾನು ಕೂತ್ಕೊಂಡು ನಮ್ಮ ಮನೆಯಿಂದ ಒಂದು ಕಾಫಿ ಡೇ ತನಕ ಹೋದ್ವಿ. ಹೋಗೋ ದಾರಿಲಿ ಒಂದು ಸಾಂಗ್ ರೆಡಿ ಆಯಿತು. ಅಲ್ಲಿಂದ ಅವ್ರ ಆಫೀಸ್ಗೆ ಹೋದ್ವಿ, ಗಾಂಧಿ ಬಜಾರ್ ಆಫೀಸ್ಗೆ. ಅಲ್ಲಿ ಕೂತ್ಕೊಂಡಿದ್ವಿ, ಅಲ್ಲೊಂದು ಕಾಫಿ ಕುಡಿದ್ವಿ, ಅಲ್ಲೊಂದು ಸಾಂಗ್ ರೆಡಿ ಆಯಿತು. ವಾಪಸ್ ಮನೆಗೆ ಹೋಗುವಾಗ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಮನೆ ತನಕ ಡ್ರಾಪ್ ಮಾಡಿದ್ರು, ಅಲ್ಲಿ ಒಂದು ಸಾಂಗ್ ರೆಡಿ ಆಗಿಬಿಡ್ತು. ಒಂದು ರೌಂಡಲ್ಲಿ ನಿಮ್ಗೆ ನೆನಪಿದೆ ಸರ್. ಅದು ಅಂದರೆ ಇದು ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ. ಇಂಥ ಡೈರೆಕ್ಟರ್ ಜೊತೆ ಯಾರೇ ಒಬ್ಬ ಹೊಸ ಬರಹಗಾರ ಕೂತರು ಕೂಡ ಈ ಟ್ರಿಪ್ ಒಳಗಡೆ 3 ಹಾಡು ಬರಿಬಲ್ಲ. ಹೀಗೆ ಹೋಗಿ ಅಲ್ಲಿ ಕೂತು ಕಾಫಿ ಕುಡಿದು ಬರೋಷ್ಟರಲ್ಲಿ ಆ ಥರ ಇನ್ಸ್ಪೈರ್ ಮಾಡ್ತೀರಾ ನೀವು. ಮೊದಲನೇ ಸಿನಿಮಾದಿಂದ ಇಲ್ಲಿ ಗೌರಿಗೆ ಆ ಟೈಟ್ಲ್ ಸಾಂಗ್ ತನಕನೂ ಕೂಡ ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಇವರ ಮಗ ಮತ್ತು ಅವರ ಜೊತೆ ಇರೋ ನಾಯಕಿ, ನಿಮ್ಮ ರೀಲ್ಸ್ಗಳಲ್ಲಿ ನೋಡಿ 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 ಅದು ಎಷ್ಟು ಸರಿ ಲೂಪ್ ಆಗಿದೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತುಂಬ ಹಿಟ್ಟಾಗಿದೆ. ತುಂಬ ಒಳ್ಳೆಯದಾಗಲಿ. ತುಂಬ ಭರವಸೆ ಇದೆ ಗೌರಿ ಚಿತ್ರದ ವಿಷಯದಲ್ಲಿ, ಆ ವಿಚಾರದಲ್ಲಿ ಬಹಳ ಭರವಸೆ ಇದೆ. ಮೊನಾಲಿಸಾಗಿಂತಲೂ ಒಂದು ಪಟ್ಟು ಹೆಚ್ಚು ಹಿಟ್ಟಾಗಲಿ. ನಿಮ್ಮ ನಿಜವಾದ ಪರಿಶ್ರಮ ನಂಗೆ ಗೊತ್ತು ಸರ್. ಒಂದು ಸರಿ ನಾವು ಮೈಸೂರಿಂದ ನೀವು ಹಂಗೆ ಬರ್ತೀನಿ, ನಾನು ಹೋಗ್ತಿದ್ದೀನಿ, ನೀವು ಕೃಷ್ಣಕುಮಾರ್ ಸರ್ ಎಲ್ಲರೂ ಅಲ್ಲಿ ಬಂದಾಗ ಹೇಗೆ ಪಿಕ್ಚರೈಸ್ ಮಾಡಿದ್ರಿ ಅಂತೆಲ್ಲ ಅದನ್ನೇ 1 ಅವರ್ ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ವಿ. ಈ ಶಾರ್ಟ್ ಹೀಗೆ ತೆಗೆದ್ವಿ, ಆ ಶಾರ್ಟ್ ಹಾಕಿ ತೆಗೆದ್ವಿ ಅಂತ ಅವ್ರು ಹೇಳೋವಾಗಲೇ ನೀವು ಫಸ್ಟ್ ಏನು ಹೇಳಿದ್ರು ಹಾಗೆ ಬಂದಿದೆ. ಒಳ್ಳೆಯದಾಗಲಿ ಸರ್. ಆಲ್ ದಿ ಬೆಸ್ಟ್ ನಿಮಗೆ. ಗೌರಿ ಶಂಕರ ಇರಲಿ. ನಮಸ್ಕಾರ. ಇಂದ್ರಜಿತ್ ಸರ್ ಯಾವ ಥರ ಇನ್ಸ್ಪಿರೇಷನ್ ಮಾಡ್ತಾರೆ ಅಂದರೆ, ಒಂದು ಈ ಚಿತ್ರದ ಮೊನಾಲಿಸಾ ಟೈಟಲೇ ಒಂದು ಜಗತ್ ಸುಂದರಿಯ ಟೈಟ್ಲು, ಜಗತ್ ಸುಂದರಿ ಹೆಸರು. ಆ ಹೆಸರಿಟ್ಟಾಗಲೇ ಇದು ಮ್ಯೂಸಿಕಲ್ ಹಿಟ್ ಆಗುತ್ತೆ ಅನ್ನೋದು ಆಟೋಮೆಟಿಕ್ಕಾಗಿ ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ. ನಮ್ಮ ಮನೆಗೆ ಬಂದರು ಸರ್ ಕಥೆ ಹೇಳೋದಕ್ಕೆ, ಯಾವಾಗ ಬರಿಬೋದು ಅಂತ. ಸುಮ್ಮನೆ ಟ್ರೈ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯಿಂದ ಅವರು ಡ್ರೈವ್ ಮಾಡ್ಕೊಂಡು ಅವ್ರ ಪಕ್ಕ ನಾನು ಕೂತ್ಕೊಂಡು ನಮ್ಮ ಮನೆಯಿಂದ ಒಂದು ಕಾಫಿ ಡೇ ತನಕ ಹೋದ್ವಿ. ಹೋಗೋ ದಾರಿಲಿ ಒಂದು ಸಾಂಗ್ ರೆಡಿ ಆಯಿತು. ಅಲ್ಲಿಂದ ಅವ್ರ ಆಫೀಸ್ಗೆ ಹೋದ್ವಿ, ಗಾಂಧಿ ಬಜಾರ್ ಆಫೀಸ್ಗೆ. ಅಲ್ಲಿ ಕೂತ್ಕೊಂಡಿದ್ವಿ, ಅಲ್ಲೊಂದು ಕಾಫಿ ಕುಡಿದ್ವಿ, ಅಲ್ಲೊಂದು ಸಾಂಗ್ ರೆಡಿ ಆಯಿತು. ವಾಪಸ್ ಮನೆಗೆ ಹೋಗುವಾಗ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಮನೆ ತನಕ ಡ್ರಾಪ್ ಮಾಡಿದ್ರು, ಅಲ್ಲಿ ಒಂದು ಸಾಂಗ್ ರೆಡಿ ಆಗಿಬಿಡ್ತು. ಒಂದು ರೌಂಡಲ್ಲಿ ನಿಮ್ಗೆ ನೆನಪಿದೆ ಸರ್. ಅದು ಅಂದರೆ ಇದು ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ. ಇಂಥ ಡೈರೆಕ್ಟರ್ ಜೊತೆ ಯಾರೇ ಒಬ್ಬ ಹೊಸ ಬರಹಗಾರ ಕೂತರು ಕೂಡ ಈ ಟ್ರಿಪ್ ಒಳಗಡೆ 3 ಹಾಡು ಬರಿಬಲ್ಲ. ಹೀಗೆ ಹೋಗಿ ಅಲ್ಲಿ ಕೂತು ಕಾಫಿ ಕುಡಿದು ಬರೋಷ್ಟರಲ್ಲಿ ಆ ಥರ ಇನ್ಸ್ಪೈರ್ ಮಾಡ್ತೀರಾ ನೀವು. ಮೊದಲನೇ ಸಿನಿಮಾದಿಂದ ಇಲ್ಲಿ ಗೌರಿಗೆ ಆ ಟೈಟ್ಲ್ ಸಾಂಗ್ ತನಕನೂ ಕೂಡ ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಇವರ ಮಗ ಮತ್ತು ಅವರ ಜೊತೆ ಇರೋ ನಾಯಕಿ, ನಿಮ್ಮ ರೀಲ್ಸ್ಗಳಲ್ಲಿ ನೋಡಿ 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 ಅದು ಎಷ್ಟು ಸರಿ ಲೂಪ್ ಆಗಿದೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತುಂಬ ಹಿಟ್ಟಾಗಿದೆ. ತುಂಬ ಒಳ್ಳೆಯದಾಗಲಿ. ತುಂಬ ಭರವಸೆ ಇದೆ ಗೌರಿ ಚಿತ್ರದ ವಿಷಯದಲ್ಲಿ, ಆ ವಿಚಾರದಲ್ಲಿ ಬಹಳ ಭರವಸೆ ಇದೆ. ಮೊನಾಲಿಸಾಗಿಂತಲೂ ಒಂದು ಪಟ್ಟು ಹೆಚ್ಚು ಹಿಟ್ಟಾಗಲಿ. ನಿಮ್ಮ ನಿಜವಾದ ಪರಿಶ್ರಮ ನಂಗೆ ಗೊತ್ತು ಸರ್. ಒಂದು ಸರಿ ನಾವು ಮೈಸೂರಿಂದ ನೀವು ಹಂಗೆ ಬರ್ತೀನಿ, ನಾನು ಹೋಗ್ತಿದ್ದೀನಿ, ನೀವು ಕೃಷ್ಣಕುಮಾರ್ ಸರ್ ಎಲ್ಲರೂ ಅಲ್ಲಿ ಬಂದಾಗ ಹೇಗೆ ಪಿಕ್ಚರೈಸ್ ಮಾಡಿದ್ರಿ ಅಂತೆಲ್ಲ ಅದನ್ನೇ 1 ಅವರ್ ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ವಿ. ಈ ಶಾರ್ಟ್ ಹೀಗೆ ತೆಗೆದ್ವಿ, ಆ ಶಾರ್ಟ್ ಹಾಕಿ ತೆಗೆದ್ವಿ ಅಂತ ಅವ್ರು ಹೇಳೋವಾಗಲೇ ನೀವು ಫಸ್ಟ್ ಏನು ಹೇಳಿದ್ರು ಹಾಗೆ ಬಂದಿದೆ. ಒಳ್ಳೆಯದಾಗಲಿ ಸರ್. ಆಲ್ ದಿ ಬೆಸ್ಟ್ ನಿಮಗೆ. ಗೌರಿ ಶಂಕರ ಇರಲಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.